ನಾವೆಲ್ಲರೂ ಕೃಷ್ಣನನ್ನು ಪ್ರೀತಿಸುತ್ತೇವೆ, ಆರಾಧಿಸುತ್ತೇವೆ, ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ಕೈಮುಗಿಯುತ್ತೇವೆ. ಆದರೆ ಎಂದಾದರೂ ಯೋಚಿಸಿದ್ದೀರಾ, ಕೃಷ್ಣನಿಗೆ ನಮ್ಮ ಪೂಜೆಗಿಂತ ಹೆಚ್ಚಾಗಿ ನಮ್ಮಿಂದ ಏನು ಬೇಕು ಎಂದು? ದೇವಸ್ಥಾನದಲ್ಲಿ ಕೃಷ್ಣನಂತೆ ವೇಷ ಧರಿಸುವುದು ಭಕ್ತಿಯೋ ಅಥವಾ ಅವನು ತೋರಿಸಿದ ಹಾದಿಯಲ್ಲಿ ನಡೆಯುವುದು ಭಕ್ತಿಯೋ? ನಮಸ್ಕಾರ ಬಂಧುಗಳೇ, ಇವತ್ತಿನ ವಿಡಿಯೋ ನಿಮ್ಮ ಬದುಕನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ನಾವು ಸಾಮಾನ್ಯವಾಗಿ ಹೇಳುತ್ತೇವೆ, ಕೃಷ್ಣನ ಲೀಲೆಗಳು ಅದ್ಭುತ ಎಂದು. ಆದರೆ ಸ್ವತಃ ಶ್ರೀಕೃಷ್ಣನೇ ಹೇಳುತ್ತಾನೆ, ನನ್ನನ್ನು ಅನುಕರಿಸಬೇಡಿ, ನಾನು ಹೇಳಿದ್ದನ್ನು ಪಾಲಿಸಿ ಎಂದು. ಹಾಗಾದರೆ ಏನಿದರ ಅರ್ಥ? ಕೃಷ್ಣನಂತೆ ಇರುವುದು ಅಸಾಧ್ಯವೇ? ಕೃಷ್ಣ ಹೇಳಿದಂತೆ ಬದುಕೋದು ಹೇಗೆ? ಸ್ವತಃ ಮಾಧವನೇ ಈ 15 ಪರಮಸತ್ಯಗಳನ್ನು ನಮಗಾಗಿ ವಿವರಿಸುತ್ತಿದ್ದಾನೆ. ಈ ಮಾತುಗಳನ್ನು ಕೇಳಿದ ಮೇಲೆ ನಿಮ್ಮ ಜೀವನ ಮೊದಲಿನಂತಿರಲು ಸಾಧ್ಯವೇ ಇಲ್ಲ. ಬನ್ನಿ, ಕೃಷ್ಣನ ವಾಣಿಯನ್ನೇ ಕೇಳೋಣ. ಅದಕ್ಕೂ ಮುನ್ನ ನಮ್ಮ ಮೋಟಿವೇಶನಲ್ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಬನ್ನಿ, ಈಗ ವಿಷಯಕ್ಕೆ ಹೋಗೋಣ. ಮೊದಲನೆಯದು, ನನ್ನ ಲೀಲೆಗಳು ನಿನ್ನ ಬದುಕಿಗೆ ದಾರಿದೀಪ. ನನ್ನ ಲೀಲೆಗಳನ್ನು ಕೇವಲ ಕಥೆಗಳೆಂದು ಭಾವಿಸಬೇಡ ಪಾರ್ಥ. ಪ್ರತಿಯೊಂದು ಲೀಲೆಯ ಹಿಂದೆ ಒಂದು ಗಹನವಾದ ಜೀವನಪಾಠ ಅಡಗಿದೆ. ನಾನು ಕಾಳಿಯ ಮರ್ದನ ಮಾಡಿದ್ದು ಕೇವಲ ಸರ್ಪವನ್ನು ಸೋಲಿಸಲಿಕ್ಕಲ್ಲ, ಬದಲಾಗಿ ಮನುಷ್ಯನ ಮನಸ್ಸಿನಲ್ಲಿರುವ ಅಹಂಕಾರ ಮತ್ತು ವಿಷದಂತಹ ಆಲೋಚನೆಗಳನ್ನು ಹತ್ತಿಕ್ಕಬೇಕು ಎಂದು ತೋರಿಸಲು. ನನ್ನ ಈ ಲೀಲೆಗಳನ್ನು ನೋಡಿ ನೀನು ಆಶ್ಚರ್ಯಪಡುವುದಕ್ಕಿಂತ ಹೆಚ್ಚಾಗಿ ನಿನ್ನೊಳಗಿನ ಕೆಟ್ಟ ಗುಣಗಳನ್ನು ಹೇಗೆ ಮರ್ದನ ಮಾಡಬೇಕು ಎಂದು ಯೋಚಿಸು. ನಾನು ಗೋವರ್ಧನಗಿರಿಯನ್ನು ಎತ್ತಿದಾಗ ಎಲ್ಲರೂ ಬೆರಗಾದರು. ಆದರೆ ಅಲ್ಲಿ ಮುಖ್ಯವಾಗಿದ್ದು ನನ್ನ ಶಕ್ತಿಯಲ್ಲ, ಬದಲಾಗಿ ಇಡೀ ಗೋಕುಲದ ಜನರನ್ನು ಒಂದೇ ಸೂರಿನಡಿ ತಂದ ಒಗ್ಗಟ್ಟು. ಸಂಕಷ್ಟ ಬಂದಾಗ ಒಬ್ಬರಿಗೊಬ್ಬರು ಆಸರೆಯಾಗಿ ನಿಲ್ಲಬೇಕು ಎಂಬುದೇ ಆ ಲೀಲೆಯ ಸಂದೇಶ. ನೀನು ಅಸಾಧ್ಯವಾದುದನ್ನು ಮಾಡಲು ಹೋಗಬೇಡ, ಆದರೆ ನಿನ್ನ ಸುತ್ತಲಿರುವವರಿಗೆ ಸಂಕಷ್ಟದ ಸಮಯದಲ್ಲಿ ಸಣ್ಣ ಆಸರೆಯಾಗು. ಆಗ ನೀನು ನಿಜವಾದ ಭಕ್ತನಾಗುತ್ತೀಯ. ನನ್ನ ಬದುಕಿನ ಪ್ರತಿ ಹಂತದಲ್ಲೂ ನಾನು ನಗುತ್ತಲೇ ಇದ್ದೆ. ಸೆರೆಮನೆಯಲ್ಲಿ ಹುಟ್ಟಿದರೂ, ಬೆಣ್ಣೆಕಳ್ಳನೆಂದು ಕರೆಸಿಕೊಂಡರೂ, ಯುದ್ಧಭೂಮಿಯಲ್ಲಿ ನಿಂತರೂ ನನ್ನ ಮುಗುಳುನಗು ಮಾಸಲಿಲ್ಲ. ಪರಿಸ್ಥಿತಿಗಳು ಹೇಗೇ ಇರಲಿ, ನಿನ್ನ ಆಂತರಿಕ ಶಾಂತಿಯನ್ನು ಯಾರೂ ಕಿತ್ತುಕೊಳ್ಳಲು ಬಿಡಬೇಡ. ನನ್ನಂತೆ ನಟಿಸುವುದು ಸುಲಭ, ಆದರೆ ನನ್ನಂತೆ ಸ್ಥಿತಪ್ರಜ್ಞನಾಗಿ ಬದುಕುವುದು ಕಷ್ಟ. ಆ ಹಾದಿಯನ್ನು ನೀನು ತುಳಿಯಬೇಕೆಂದು ನಾನು ಬಯಸುತ್ತೇನೆ. ಎರಡನೆಯದು, ನಿನ್ನ ಕರ್ತವ್ಯವೇ ನಿನ್ನ ನಿಜವಾದ ಪೂಜೆ. ಅರ್ಜುನ, ನೀನು ಪೂಜೆ ಪುರಸ್ಕಾರಗಳನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ನಿನ್ನ ಕರ್ತವ್ಯಕ್ಕೆ ಪ್ರಾಧಾನ್ಯತೆ ನೀಡು. ದೇವಸ್ಥಾನದಲ್ಲಿ ಕುಳಿತು ನನ್ನ ನಾಮಸ್ಮರಣೆ ಮಾಡುವುದು ಭಕ್ತಿಯ ಒಂದು ಭಾಗ ಮಾತ್ರ, ಆದರೆ ನಿನ್ನ ವೃತ್ತಿ ಅಥವಾ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು ಅತಿದೊಡ್ಡ ಆರಾಧನೆ. ಕೆಲಸದ ವೇಳೆ ಮೈಗಳ್ಳತನ ತೋರಿ ಸಂಜೆ ನನ್ನ ಎದುರು ದೀಪ ಹಚ್ಚಿದರೆ ಅದು ನನಗೆ ತಲುಪುವುದಿಲ್ಲ. ನಿನ್ನ ಕರ್ಮವೇ ನಿನ್ನ ಧರ್ಮವಾಗಲಿ. ನಾನು ಮಹಾಭಾರತ ಯುದ್ಧದಲ್ಲಿ ಶಸ್ತ್ರ ಹಿಡಿಯಲಿಲ್ಲ, ಆದರೆ ಸಾರಥಿಯಾಗಿ ನನ್ನ ಕರ್ತವ್ಯವನ್ನು ಅತ್ಯಂತ ನಿಷ್ಠೆಯಿಂದ ಮಾಡಿದೆ. ಒಬ್ಬ ರಾಜನಾಗಿದ್ದರೂ ನಾನು ಕುದುರೆಗಳನ್ನು ತೊಳೆದೆ, ಅರ್ಜುನನ ರಥವನ್ನು ಮುನ್ನಡೆಸಿದೆ. ಯಾವುದೇ ಕೆಲಸ ಸಣ್ಣದಲ್ಲ ಅಥವಾ ದೊಡ್ಡದಲ್ಲ ಎಂಬುದನ್ನು ಅರಿತುಕೋ. ನೀನು ಮಾಡುವ ಪ್ರತಿ ಕೆಲಸವನ್ನು ದೇವರಿಗೆ ಅರ್ಪಿಸುವ ಭಾವನೆಯಿಂದ ಮಾಡು. ಆಗ ಆ ಕೆಲಸವೇ ನಿನ್ನನ್ನು ಮೋಕ್ಷದ ಹಾದಿಗೆ ಕರೆದೊಯ್ಯುತ್ತದೆ. ಫಲದ ಮೇಲೆ ಆಸೆಯಿಟ್ಟು ಕೆಲಸ ಮಾಡುವುದು ನಿನ್ನನ್ನು ಅಶಾಂತಿಗೆ ತಳ್ಳುತ್ತದೆ. ನೀನು ಮಾಡುವ ಕೆಲಸದ ಫಲಿತಾಂಶ ನನ್ನ ಕೈಯಲ್ಲಿದೆ, ಆದರೆ ಕೆಲಸ ಮಾಡುವುದು ಮಾತ್ರ ನಿನ್ನ ಕೈಯಲ್ಲಿದೆ. ಫಲ ಸಿಕ್ಕಲಿಲ್ಲವೆಂದು ಕುಗ್ಗಬೇಡ, ಸಿಕ್ಕಾಗ ಅತಿಯಾಗಿ ಹಿಗ್ಗಬೇಡ. ಸಮಚಿತ್ತದಿಂದ ನಿನ್ನ ಜವಾಬ್ದಾರಿಯನ್ನು ಮುಂದುವರಿಸು. ನಿನ್ನ ಕೆಲಸದ ಗುಣಮಟ್ಟವೇ ನೀನು ನನಗೆ ನೀಡುವ ಅತ್ಯುತ್ತಮ ಕಾಣಿಕೆ ಎಂಬುದು ನೆನಪಿರಲಿ. ಮೂರನೆಯದು, ಅಹಂಕಾರವನ್ನು ತೊರೆದು ವಿನಯವನ್ನು ರೂಢಿಸಿಕೋ. ನಾನು ವಿಶ್ವರೂಪವನ್ನೇ ಹೊಂದಿದ್ದರೂ ಬಡ ಸುಧಾಮನ ಮುಂದೆ ಸಾಧಾರಣ ಸ್ನೇಹಿತನಂತೆ ಕುಳಿತೆ. ಅಹಂಕಾರವು ಜ್ಞಾನಕ್ಕೆ ಹಿಡಿದ ತುಕ್ಕು ಪಾರ್ಥ. ನಾನೇ ಈ ಜಗತ್ತನ್ನು ನಡೆಸುತ್ತಿದ್ದರೂ ಯಾವತ್ತೂ ಅಹಂಕಾರಪಟ್ಟಿಲ್ಲ. ನೀನು ಎಷ್ಟು ಎತ್ತರಕ್ಕೆ ಬೆಳೆಯುತ್ತೀಯೋ ಅಷ್ಟೇ ವಿನಯವಂತನಾಗು. ಬಾಗಿದ ರೆಂಬೆ ಮಾತ್ರ ಹೆಚ್ಚು ಹಣ್ಣುಗಳನ್ನು ಕೊಡಬಲ್ಲದು. ಅನೇಕರು ತಮ್ಮ ಅಧಿಕಾರ ಮತ್ತು ಸಂಪತ್ತಿನಿಂದ ಅಹಂಕಾರ ಪಡುತ್ತಾರೆ. ಆದರೆ ನೆನಪಿಡು, ಕಾಶಿರಾಜನಿಂದ ಹಿಡಿದು ಕೌರವರವರೆಗೆ ಅಹಂಕಾರಪಟ್ಟವರೆಲ್ಲರೂ ಮಣ್ಣುಪಾಲಾದರು. ನಿನ್ನಲ್ಲಿರುವ ಪ್ರತಿಭೆ ಅಥವಾ ಸಂಪತ್ತು ನಿನಗೆ ನನ್ನಿಂದ ನೀಡಲ್ಪಟ್ಟ ಒಂದು ಅವಕಾಶವಷ್ಟೇ. ಅದನ್ನು ಸಮಾಜದ ಒಳಿತಿಗಾಗಿ ಬಳಸು. ನೀನು ಕೇವಲ ಒಬ್ಬ ಮಾಧ್ಯಮವಷ್ಟೇ ಎಂಬ ಸತ್ಯವನ್ನು ಅರಿತ ದಿನ ನಿನ್ನ ಮನಸ್ಸು ಹಗುರವಾಗುತ್ತದೆ. ವಿನಯ ಎಂದರೆ ದೌರ್ಬಲ್ಯವಲ್ಲ, ಅದು ಶಕ್ತಿಯ ಸಂಕೇತ. ನಿನ್ನಗಿಂತ ಚಿಕ್ಕವರಿಗೆ ಗೌರವ ಕೊಡುವುದು ನಿನ್ನ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುತ್ತದೆ. ನಾನು ಕಂಸನನ್ನು ಕೊಂದಾಗಲೂ ಅಹಂಕಾರಪಟ್ಟಿಲ್ಲ, ಬದಲಾಗಿ ಅದನ್ನು ಧರ್ಮಸ್ಥಾಪನೆ ಎಂದು ಭಾವಿಸಿದೆ. ನೀನು ಪಡೆಯುವ ಪ್ರತಿಯೊಂದು ಯಶಸ್ಸನ್ನು ವಿನಮ್ರತೆಯಿಂದ ಸ್ವೀಕರಿಸು.
ಅಹಂಕಾರವಿಲ್ಲದ ಮನಸ್ಸಿನಲ್ಲಿ ಮಾತ್ರ ನಾನು ವಾಸಿಸಲು ಇಷ್ಟಪಡುತ್ತೇನೆ. 4ನೆಯದು, ಪ್ರೀತಿಯೇ ಜೀವನದ ಪರಮಸತ್ಯ. ನಾನು ಗೋಪಿಕೆಯರ ಜೊತೆ ರಾಸಲೀಲೆ ಮಾಡಿದ್ದು ಕೇವಲ ಲೌಕಿಕ ಪ್ರೀತಿಯಲ್ಲ, ಅದು ಆತ್ಮ ಮತ್ತು ಪರಮಾತ್ಮನ ಮಿಲನ. ಈ ಜಗತ್ತಿನಲ್ಲಿ ಪ್ರೀತಿಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ. ಪ್ರೀತಿಯಿರುವೆಡೆ ದ್ವೇಷಕ್ಕೆ ಜಾಗವಿರುವುದಿಲ್ಲ. ನೀನು ಯಾರಾದರೂ ದ್ವೇಷಿಸುವ ಮೊದಲು ಅವರಲ್ಲಿರುವ ನನ್ನನ್ನು ಒಮ್ಮೆ ನೋಡು. ಪ್ರತಿಯೊಂದು ಜೀವಿಯಲ್ಲೂ ನಾನು ನೆಲೆಸಿದ್ದೇನೆ ಎಂಬ ಅರಿವು ನಿನಗಿದ್ದರೆ ನೀನು ಯಾರನ್ನೂ ದ್ವೇಷಿಸಲು ಸಾಧ್ಯವಿಲ್ಲ. ಪ್ರೀತಿಯೆಂದರೆ ಕೇವಲ ಪಡೆಯುವುದಲ್ಲ, ಬದಲಾಗಿ ಕೊಡುವುದು. ನಾನು ಈ ಜಗತ್ತಿಗೆ ಪ್ರೀತಿಯನ್ನು ಮಾತ್ರ ನೀಡಿದೆ, ಪ್ರತಿಯಾಗಿ ಯಾವುದನ್ನೂ ಬಯಸಲಿಲ್ಲ. ನೀನು ಯಾರಿಗಾದರೂ ಸಹಾಯ ಮಾಡಿದರೆ ಅದನ್ನು ಮರೆತುಬಿಡು, ಆದರೆ ಇತರರು ನಿನಗೆ ಮಾಡಿದ ಸಹಾಯವನ್ನು ಸದಾ ನೆನಪಿಡು. ಸ್ವಾರ್ಥವಿಲ್ಲದ ಪ್ರೀತಿಯೇ ನಿನ್ನನ್ನು ದೇವರ ಹತ್ತಿರಕ್ಕೆ ಕೊಂಡೊಯ್ಯುವ ಏಕೈಕ ಸೇತುವೆ. 5ನೆಯದು, ಸಮಯದ ಮಹತ್ವವನ್ನರಿತು ಬದುಕು. ನಾನು ಸಮಯದ ರೂಪವೂ ಹೌದು, ಕಾಲೋಸ್ಮಿ ಎಂದು ನಾನೇ ಹೇಳಿದ್ದೇನೆ. ಹೋದ ಸಮಯ ಮತ್ತೆ ಬರದು ಪಾರ್ಥ. ನೀನು ಈಗ ಮಾಡುವ ಕೆಲಸವನ್ನು ನಾಳಿಗೆ ಮುಂದೂಡಬೇಡ. ಜೀವನವು ಕ್ಷಣಿಕವಾದುದು, ಆದರೆ ಸತ್ಕರ್ಮಗಳು ಶಾಶ್ವತವಾದುದು. ಪ್ರತಿ ಕ್ಷಣವನ್ನೂ ಉಪಯುಕ್ತವಾಗಿ ಬಳಸುವುದು ನೀನು ಸಮಯಕ್ಕೆ ನೀಡುವ ಗೌರವ. ಸಮಯದ ಬೆಲೆ ಅರಿತವನು ಜಗತ್ತನ್ನೇ ಗೆಲ್ಲಬಲ್ಲ. ಅನೇಕರು ಭೂತಕಾಲದ ನೆನಪಿನಲ್ಲಿ ಕೊರಗುತ್ತಾರೆ ಅಥವಾ ಭವಿಷ್ಯದ ಚಿಂತೆಯಲ್ಲಿ ಮುಳುಗುತ್ತಾರೆ. ಆದರೆ ನಾನು ನಿನಗೆ ಹೇಳುವುದು, ಪ್ರಸ್ತುತ ಕ್ಷಣದಲ್ಲಿ ಬದುಕು ಎಂದು. ಇಂದಿನ ಈ ದಿನ ನಿನ್ನ ಕೈಯಲ್ಲಿದೆ. ಇದನ್ನು ಹೇಗೆ ಸುಂದರವಾಗಿಸಬೇಕು ಎಂಬುದು ನಿನ್ನ ನಿರ್ಧಾರ. ನಾನು ಯುದ್ಧದ ಸಮಯದಲ್ಲಿ ಮುಂದಿನ ಪರಿಣಾಮಗಳ ಬಗ್ಗೆ ಚಿಂತಿಸದೆ ಆ ಕ್ಷಣದ ಧರ್ಮದ ಬಗ್ಗೆ ಮಾತ್ರ ಮಾತನಾಡಿದೆ. ನೀನೂ ಹಾಗೇ ಇರು. ಸಮಯವು ಎಲ್ಲವನ್ನೂ ಕಲಿಸುತ್ತದೆ ಮತ್ತು ಎಲ್ಲವನ್ನೂ ಗುಣಪಡಿಸುತ್ತದೆ. ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದ ಇರು, ಯಾಕೆಂದರೆ ಆ ಸಮಯವೂ ಕಳೆದು ಹೋಗುತ್ತದೆ. ಸುಖದ ಸಮಯದಲ್ಲಿ ಅತಿಯಾಗಿ ಹಾರಾಡಬೇಡ, ಅದು ಕೂಡ ಶಾಶ್ವತವಲ್ಲ. ಕಾಲದ ಚಕ್ರ ಉರುಳುತ್ತಲೇ ಇರುತ್ತದೆ, ನೀನು ಮಾತ್ರ ನಿನ್ನ ಸ್ಥಿರತೆಯನ್ನು ಕಳೆದುಕೊಳ್ಳಬೇಡ. ಕಾಲದ ಕರೆಗೆ ಓಗಗುಟ್ಟು ಸರಿಯಾದ ದಾರಿಯಲ್ಲಿ ಸಾಗು. 6. ಕೋಪವನ್ನು ನಿಯಂತ್ರಿಸು, ಅದು ನಿನ್ನನ್ನು ನಾಶಪಡಿಸುತ್ತದೆ. ಕೋಪವು ನರಕಕ್ಕೆ ಹೋಗುವ 3 ಬಾಗಿಲುಗಳಲ್ಲಿ ಒಂದು. ಇದು ನಿನ್ನ ವಿವೇಕವನ್ನು ಅಳಿಸಿಹಾಕುತ್ತದೆ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳದಂತೆ ತಡೆಯುತ್ತದೆ. ಅರ್ಜುನ, ಕೋಪದ ಸಮಯದಲ್ಲಿ ಮನುಷ್ಯ ಏನು ಮಾಡುತ್ತಿದ್ದಾನೆ ಎಂಬ ಅರಿವೇ ಇರುವುದಿಲ್ಲ. ನಾನು ಶಿಶುಪಾಲನಿಗೆ 100 ತಪ್ಪುಗಳವರೆಗೆ ಸಮಯ ನೀಡಿದೆ, ಆದರೆ ಕ್ಷಮೆಯ ಆಧಾರದ ಮೇಲೆ ಮಾತ್ರ. ಕೋಪಕ್ಕಿಂತ ತಾಳ್ಮೆಯೇ ನಿನಗೆ ಆಯುಧವಾಗಲಿ. ಯಾರಾದರೂ ನಿನ್ನನ್ನು ನಿಂದಿಸಿದರೆ ಕೂಡಲೇ ಪ್ರತಿಕ್ರಿಯಿಸಬೇಡ. ಸಮುದ್ರದಂತೆ ಎಲ್ಲವನ್ನೂ ಜೀರ್ಣಿಸಿಕೊಳ್ಳುವ ಶಕ್ತಿ ಬಳಸಿಕೋ. ಅತಿಯಾದ ಕೋಪವು ನಿನ್ನ ದೇಹ ಮತ್ತು ಮನಸ್ಸು ಎರಡನ್ನೂ ಸುಡುತ್ತದೆ. ನಾನು ಯುದ್ಧಭೂಮಿಯಲ್ಲಿ ಅತ್ಯಂತ ಶಾಂತವಾಗಿ ಗೀತೆಯನ್ನು ಬೋಧಿಸಿದೆ, ಏಕೆಂದರೆ ಶಾಂತ ಮನಸ್ಸು ಮಾತ್ರ ದೊಡ್ಡ ಕಾರ್ಯಗಳನ್ನು ಸಾಧಿಸಬಲ್ಲದು. ಕೋಪ ಬಂದಾಗ ಮೌನವಾಗಿರುವುದು ಅತ್ಯಂತ ದೊಡ್ಡ ತಪಸ್ಸು. ಕ್ಷಮೆ ಎಂಬುದು ವೀರರ ಲಕ್ಷಣ. ನಿನ್ನನ್ನು ನೋಯಿಸಿದವರನ್ನು ಕ್ಷಮಿಸುವುದು ಕಷ್ಟವಿರಬಹುದು, ಆದರೆ ಅದು ನಿನ್ನ ಆತ್ಮವನ್ನು ಶಾಂತಗೊಳಿಸುತ್ತದೆ. ದ್ವೇಷದ ಬೆಂಕಿಯನ್ನು ದ್ವೇಷದಿಂದ ಆರಿಸಲು ಸಾಧ್ಯವಿಲ್ಲ, ಅದಕ್ಕೆ ಕ್ಷಮೆ ಎಂಬ ನೀರು ಬೇಕು. ನನ್ನನ್ನು ಅವಮಾನಿಸಿದವರಿಗೂ ನಾನು ಮೋಕ್ಷ ನೀಡಿದ್ದೇನೆ. ನೀನೂ ಕೂಡ ದ್ವೇಷದ ಹೊರೆಯನ್ನು ಹೊತ್ತುಕೊಂಡು ಅಲೆಯಬೇಡ, ಕ್ಷಮಿಸಿ ಹಗುರವಾಗು. 7. ಜ್ಞಾನವೇ ನಿಜವಾದ ಕಣ್ಣು. ಪಾರ್ಥ, ಕಣ್ಣಿದ್ದವರು ಮಾತ್ರ ಜಗತ್ತನ್ನು ನೋಡಬಲ್ಲರು ಎಂದು ಅಂದುಕೊಳ್ಳಬೇಡ. ನಿಜವಾದ ಕಣ್ಣು ಎಂದರೆ ಅದು ಜ್ಞಾನ. ಅಜ್ಞಾನದ ಕತ್ತಲಲ್ಲಿ ಬದುಕುವವನು ಎಡವಿ ಬೀಳುವುದು ಸಹಜ. ನಾನು ನಿನಗೆ ಗೀತೆಯನ್ನು ಬೋಧಿಸಿದ್ದು ನಿನ್ನ ಅಜ್ಞಾನದ ಪರದೆಯನ್ನು ಸರಿಸಲು. ಪುಸ್ತಕ ಓದುವುದು ಜ್ಞಾನವಲ್ಲ, ಜೀವನದ ಸತ್ಯವನ್ನು ಅರಿತು ಅನ್ವಯಿಸಿಕೊಳ್ಳುವುದೇ ನಿಜವಾದ ಜ್ಞಾನ. ಜ್ಞಾನವು ಎಲ್ಲ ಪಾಪಗಳನ್ನು ಸುಟ್ಟುಹಾಕುವ ಬೆಂಕಿಯಿದ್ದಂತೆ. ನೀನು ಎಷ್ಟೇ ತಪ್ಪುಗಳನ್ನು ಮಾಡಿದ್ದರೂ ಜ್ಞಾನದ ದಾರಿಗೆ ಬಂದಾಗ ನಿನ್ನ ಬದುಕು ಪಾವನವಾಗುತ್ತದೆ. ನಾನು ಸಾಂದೀಪನಿ ಮಹರ್ಷಿಗಳ ಆಶ್ರಮದಲ್ಲಿ ಕುಳಿತು ವಿದ್ಯೆ ಕಲಿತೆ, ಏಕೆಂದರೆ ಜಗತ್ತಿನ ಒಡೆಯನಿಗೂ ಜ್ಞಾನದ ಅಗತ್ಯವಿದೆ ಎಂದು ತೋರಿಸಲು. ಸದಾ ಕಲಿಯುವ ಹಸಿವು ನಿನ್ನಲ್ಲಿರಲಿ, ಸಾಯುವವರೆಗೂ ವಿದ್ಯಾರ್ಥಿಯಾಗಿಯೇ ಇರು. ಬಹಿರಂಗದ ಸೌಂದರ್ಯಕ್ಕಿಂತ ಅಂತರಂಗದ ಅರಿವು ಮುಖ್ಯ. ನಿನ್ನನ್ನು ನೀನು ತಿಳಿದುಕೊಳ್ಳುವುದೇ ಅತಿ ದೊಡ್ಡ ಜ್ಞಾನ. ಬೇರೆಯವರ ಬಗ್ಗೆ ವಿಮರ್ಶೆ ಮಾಡುವುದಕ್ಕಿಂತ ನಿನ್ನ ಒಳಗಿನ ವಿಕಾರಗಳನ್ನು ಗುರುತಿಸಿ ತಿದ್ದಿಕೋ. ಯಾರು ಜ್ಞಾನಿಯಾಗಿದ್ದಾರೋ ಅವರು ಸುಖದುಃಖಗಳಲ್ಲಿ ಸಮಾನವಾಗಿರುತ್ತಾರೆ. ಆ ಜ್ಞಾನದ ಬೆಳಕಿನಲ್ಲಿ ನಿನ್ನ ಬದುಕನ್ನು ರೂಪಿಸಿಕೋ. 8. ನಂಬಿಕೆ ಮತ್ತು ಶ್ರದ್ಧೆಯ ಶಕ್ತಿ. ನನ್ನ ಮೇಲೆ ನಂಬಿಕೆ ಇಡುವುದು ಎಂದರೆ ಕೇವಲ ಪವಾಡಗಳನ್ನು ನಿರೀಕ್ಷಿಸುವುದಲ್ಲ,
ಅದು ಯಾವುದೇ ಪರಿಸ್ಥಿತಿಯಲ್ಲೂ ನನ್ನ ಕೃಷ್ಣ ನನ್ನ ಜೊತೆಗಿದ್ದಾನೆ ಎಂಬುವ ಅಚಲವಾದ ವಿಶ್ವಾಸ. ಅರ್ಜುನ, ನೀನು ಯುದ್ಧಭೂಮಿಯಲ್ಲಿ ನಂಬಿಕೆಯಿಂದ ಶಸ್ತ್ರ ಹಿಡಿದಿದ್ದಕ್ಕೆ ನಾನೇ ನಿನ್ನನ್ನು ಗೆಲ್ಲಿಸಿದೆ. ಶ್ರದ್ಧೆಯಿಲ್ಲದ ಕೆಲಸಕ್ಕೆ ಫಲವಿರುವುದಿಲ್ಲ. ನಂಬಿಕೆಯೇ ನಿನ್ನ ಬದುಕಿನ ಅಡಿಪಾಯವಾಗಲಿ. ಸಂಶಯವು ಆತ್ಮವನ್ನು ನಾಶಪಡಿಸುತ್ತದೆ. ಯಾರು ಯಾವಾಗಲೂ ಸಂಶಯಪಡುತ್ತಾರೋ ಅವರಿಗೆ ಇಹಲೋಕದಲ್ಲೂ ಸುಖವಿಲ್ಲ, ಪರಲೋಕದಲ್ಲೂ ಸುಖವಿಲ್ಲ. ನಾನು ಹೇಳಿದ ಮಾತುಗಳನ್ನು ಪೂರ್ತಿಯಾಗಿ ನಂಬು ಅಥವಾ ಪೂರ್ತಿಯಾಗಿ ತರ್ಕ ಮಾಡು, ಆದರೆ ಅರ್ಧಂಬರ್ಧ ನಂಬಿಕೆ ಅಪಾಯಕಾರಿ. ನಿನ್ನಲ್ಲಿ ನಂಬಿಕೆಯಿದ್ದರೆ ಸಾಕು, ನಾನು ನಿನ್ನ ಕೈ ಹಿಡಿದು ನಡೆಸುತ್ತೇನೆ. ನಂಬಿಕೆ ಎಂದರೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ, ಕರ್ತವ್ಯ ಮಾಡುತ್ತಾ ಫಲಿತಾಂಶವನ್ನು ದೈವಕ್ಕೆ ಬಿಡುವುದು. ದ್ರೌಪದಿ ಭಕ್ತಿಯಿಂದ ನನ್ನನ್ನು ಕರೆದಾಗ ನಾನು ವಸ್ತ್ರಗಳನ್ನು ನೀಡಿದೆ. ಆಕೆಯ ನಂಬಿಕೆ ಅಷ್ಟು ಗಾಢವಾಗಿತ್ತು. ನಿನ್ನಲ್ಲೂ ಅಂತಹ ನಂಬಿಕೆಯಿರಲಿ. ನಾನು ಎಲ್ಲೂ ಹೋಗಿಲ್ಲ, ನಿನ್ನ ಶ್ವಾಸದಲ್ಲೇ ಇದ್ದೇನೆ. 9. ಹಿತಮಿತವಾದ ಆಹಾರ ಮತ್ತು ವಿಹಾರ. ಜೀವನದಲ್ಲಿ ಅತಿ ಎನ್ನುವುದು ಯಾವುದೂ ಒಳ್ಳೆಯದಲ್ಲ. ಅತಿಯಾಗಿ ತಿನ್ನುವುದು ಅಥವಾ ಉಪವಾಸವಿರುವುದು ಎರಡೂ ತಪ್ಪು. ಅತಿಯಾಗಿ ನಿದ್ರೆ ಮಾಡುವುದು ಅಥವಾ ನಿದ್ರೆ ಮಾಡದಿರುವುದು ಜೀವನದ ಸಮತೋಲನವನ್ನು ತಪ್ಪಿಸುತ್ತದೆ. ನಾನು ಆಹಾರದ ಬಗ್ಗೆಯೂ ಗೀತೆಯಲ್ಲಿ ತಿಳಿಸಿದ್ದೇನೆ. ಸಾತ್ವಿಕ ಆಹಾರವು ನಿನ್ನ ಮನಸ್ಸನ್ನು ಶಾಂತವಾಗಿರಿಸುತ್ತದೆ ಮತ್ತು ಬುದ್ಧಿಯನ್ನು ಚುರುಕುಗೊಳಿಸುತ್ತದೆ. ನಿನ್ನ ಶರೀರವು ನನ್ನ ವಾಸಸ್ಥಳ, ನೀನು ಅದನ್ನು ದೇವಸ್ಥಾನದಂತೆ ನೋಡಬೇಕು. ಕೆಟ್ಟ ಅಭ್ಯಾಸಗಳಿಂದ ಈ ದೇಹವನ್ನು ಹಾಳು ಮಾಡಿಕೊಳ್ಳಬೇಡ. ಶಿಸ್ತುಬದ್ಧ ಜೀವನವು ಯೋಗಕ್ಕೆ ಸಮಾನ. ಯಾರು ಆಹಾರ ಮತ್ತು ನಿದ್ರೆಯಲ್ಲಿ ಶಿಸ್ತು ಪಾಲಿಸುತ್ತಾರೋ ಅವರು ಅನಾರೋಗ್ಯದಿಂದ ದೂರವಿರುತ್ತಾರೆ. ನಿನ್ನ ಇಂದ್ರಿಯಗಳ ಮೇಲೆ ನಿನಗೆ ಹತೋಟಿ ಇರಲಿ. ಯೋಗ ಎಂದರೆ ಕೇವಲ ಆಸನಗಳಲ್ಲ, ಅದು ಸಮತೋಲನ. ಜೀವನದ ಏರಿಳಿತಗಳ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದೇ ನಿಜವಾದ ಯೋಗಿತ್ವ. ನಾನು ಆಟ ಆಡುವಾಗ ಆಟಗಾರನಾಗಿದ್ದೆ, ಯುದ್ಧ ಮಾಡುವಾಗ ಯೋಧನಾಗಿದ್ದೆ. ಪ್ರತಿಯೊಂದನ್ನೂ ಮಿತವಾಗಿ ಮತ್ತು ಸರಿಯಾದ ಸಮಯದಲ್ಲಿ ಮಾಡು. ಅತಿಯಾದ ಆಸೆಗಳು ನಿನ್ನನ್ನು ಬಂಧನಕ್ಕೀಡುಗೊಳಿಸುತ್ತವೆ. 10. ಮೌನದ ಮಹತ್ವ ಮತ್ತು ಮಾತಿನ ಹಿಡಿತ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಪಾರ್ಥ. ಮಾತು ಮನುಷ್ಯರನ್ನು ಬೆಸೆಯಬಲ್ಲದು ಅಥವಾ ಶಾಶ್ವತವಾಗಿ ದೂರ ಮಾಡಬಲ್ಲದು. ನಾನು ಯಾವಾಗಲೂ ಅವಶ್ಯಕತೆ ಇದ್ದಾಗ ಮಾತ್ರ ಮಾತನಾಡಿದೆ. ಅನಗತ್ಯ ಮಾತುಗಳು ಶಕ್ತಿಯನ್ನು ಪೋಲು ಮಾಡುತ್ತವೆ. ಸತ್ಯವನ್ನು ಹೇಳು, ಆದರೆ ಅದು ಮೃದುವಾಗಿರಲಿ. ಕಹಿ ಸತ್ಯವನ್ನು ಹೇಳುವಾಗಲೂ ವಿವೇಕವಿರಲಿ. ಮಾತಿನಿಂದ ಆದ ಗಾಯಗಳು ಎಂದಿಗೂ ಮಾಯುವುದಿಲ್ಲ. ಕೌರವರ ಸಭೆಯಲ್ಲಿ ದ್ರೌಪದಿ ಆಡಿದ ಒಂದು ಮಾತು ಯುದ್ಧಕ್ಕೆ ಕಾರಣವಾಯಿತು. ನಿನ್ನ ನಾಲಿಗೆಯ ಮೇಲೆ ನಿನಗೆ ಹಿಡಿತವಿರಲಿ. ಯಾರಾದರೂ ಹೊಗಳುವಾಗ ಮುಕ್ತ ಮನಸ್ಸಿನಿಂದ ಹೊಗಳು, ಆದರೆ ಟೀಕಿಸುವಾಗ ಜಾಗರೂಕನಾಗಿರು. ಮೌನವು ನಿನಗೆ ಆಂತರಿಕ ಶಕ್ತಿಯನ್ನು ನೀಡುತ್ತದೆ. ಧ್ಯಾನ ಎಂದರೆ ಮೌನವಾಗಿರುವುದು. ದಿನದಲ್ಲಿ ಸ್ವಲ್ಪ ಸಮಯವಾದರೂ ನನ್ನೊಂದಿಗೆ ಮೌನವಾಗಿ ಸಂವಹನ ಮಾಡು. ಪ್ರಪಂಚದ ಗದ್ದಲದಿಂದ ದೂರ ಸರಿದು ನಿನ್ನ ಆತ್ಮದ ದನವನ್ನು ಕೇಳು. ನಾನು ಗದ್ದಲದಲ್ಲಲ್ಲ, ನಿನ್ನ ಮೌನದ ಆಳದಲ್ಲಿ ಸಿಗುತ್ತೇನೆ. ಅತಿಯಾಗಿ ಮಾತನಾಡುವವನು ತನ್ನನ್ನೇ ಕಳೆದುಕೊಳ್ಳುತ್ತಾನೆ. ಮೌನವಾಗಿರುವವನು ತನ್ನನ್ನು ತಾನು ಕಂಡುಕೊಳ್ಳುತ್ತಾನೆ. 11. ಆಸೆಗಳೇ ಬಂಧನದ ಮೂಲ. ಆಸೆ ಎಂಬುದು ಕೊನೆಯಿಲ್ಲದ ಸುಳಿ. ಒಂದು ಆಸೆ ಈಡೇರಿದರೆ ಮತ್ತೊಂದು ಹುಟ್ಟಿಕೊಳ್ಳುತ್ತದೆ. ಅತಿಯಾದ ಆಸೆಗಳು ಮನುಷ್ಯನನ್ನು ಸ್ವಾರ್ಥಿಯನ್ನಾಗಿ ಮಾಡುತ್ತವೆ. ಅರ್ಜುನ, ನಾನು ಎಲ್ಲವನ್ನೂ ಹೊಂದಿದ್ದರೂ ಯಾವುದಕ್ಕೂ ಅಂಟಿಕೊಳ್ಳಲಿಲ್ಲ. ನೀನು ಈ ಜಗತ್ತಿನಲ್ಲಿ ಬದುಕು, ಆದರೆ ಜಗತ್ತು ನಿನ್ನೊಳಗೆ ಸೇರಿಕೊಳ್ಳಬಾರದು. ನೀರಿನ ಮೇಲಿರುವ ತಾವರೆ ಎಲೆಯಂತೆ ಇರು. ಸಂಪತ್ತು ಮತ್ತು ಅಧಿಕಾರದ ಆಸೆಯಿಂದ ಕೌರವರು ಸರ್ವನಾಶವಾದರು. ಆಸೆಪಡುವುದು ತಪ್ಪಲ್ಲ, ಆದರೆ ಅಧರ್ಮದ ದಾರಿಯಲ್ಲಿ ಆಸೆಪಡುವುದು ತಪ್ಪು. ಬೇರೆಯವರಿಗೆ ಸೇರಿದ ವಸ್ತುವಿನ ಮೇಲೆ ಕಣ್ಣು ಹಾಕಬೇಡ. ನಿನ್ನಲ್ಲಿ ಇರುವುದರ ಬಗ್ಗೆ ತೃಪ್ತಿ ಇರಲಿ. ತೃಪ್ತಿಯೇ ಈ ಜಗತ್ತಿನ ಅತಿದೊಡ್ಡ ಶ್ರೀಮಂತಿಕೆ. ತೃಪ್ತ ಮನಸ್ಸಿಗೆ ಸದಾ ಸುಖವಿರುತ್ತದೆ. ತ್ಯಾಗ ಎಂದರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗುವುದಲ್ಲ. ನಿನ್ನ ಆಸೆಗಳನ್ನು ಮತ್ತು ಕರ್ತವ್ಯದ ಫಲವನ್ನು ತ್ಯಾಗ ಮಾಡುವುದೇ ನಿಜವಾದ ಸನ್ಯಾಸ. ನಾನು ದ್ವಾರಕೆಯನ್ನು ಕಟ್ಟಿದರೂ ಅದನ್ನು ಬಿಟ್ಟು ಹೋಗಲು ಸಿದ್ಧನಿದ್ದೆ. ನಿನ್ನ ಬದುಕಿನಲ್ಲಿ ಯಾವುದೂ ಕಾಯಮಲ್ಲ ಎಂಬ ಸತ್ಯ ತಿಳಿಯಲಿ. ಅಂಟಿಕೊಳ್ಳದಿರುವುದೇ ಮುಕ್ತಿಯ ದಾರಿ. ಸ್ನೇಹವು ರಕ್ತಸಂಬಂಧಕ್ಕಿಂತ ಮಿಗಿಲಾದುದು. ಸ್ನೇಹದಲ್ಲಿ ಮೇಲು ಕೀಳು, ಬಡವ ಬಲ್ಲಿದ ಎನ್ನುವ ಭೇದವಿಲ್ಲ. ನಾನು ಮತ್ತು ಸುಧಾಮ ಒಂದೇ ಪೀಠದಲ್ಲಿ ಕುಳಿತು ವಿದ್ಯಾಭ್ಯಾಸ ಮಾಡಿದೆವು. ಅವನು ಬಡವನೆಂದು ನಾನು ಯಾವತ್ತೂ ದೂರ ಮಾಡಲಿಲ್ಲ. ಸಂಕಷ್ಟದ ಸಮಯದಲ್ಲಿ ನಿನ್ನ ಜೊತೆ ನಿಲ್ಲುವವನೇ ನಿಜವಾದ ಮಿತ್ರ. ಸ್ನೇಹಕ್ಕಾಗಿ ಪ್ರಾಣ ಕೊಡುವುದಕ್ಕೂ ಹಿಂದೆ ಸರಿಯಬೇಡ. ಸ್ನೇಹಿತ ಎಂದರೆ ನಿನ್ನ ತಪ್ಪುಗಳನ್ನು ಹೇಳುವವನಾಗಿರಬೇಕು, ಕೇವಲ ನಿನ್ನನ್ನು ಓಲೈಸುವವನಲ್ಲ.
ದುರ್ಯೋಧನ ಮತ್ತು ಕರ್ಣನ ಸ್ನೇಹ ಗಾಢವಾಗಿತ್ತು, ಆದರೆ ಅಧರ್ಮದ ಹಾದಿಯಲ್ಲಿತ್ತು. ಅಂತಹ ಸ್ನೇಹ ನಾಶಕ್ಕೆ ದಾರಿ. ಧರ್ಮದ ಹಾದಿಯಲ್ಲಿ ನಡೆಸುವವನು ಮಾತ್ರ ನಿಜವಾದ ಗೆಳೆಯ. ನಾನು ನಿನಗೆ ಗೆಳೆಯನಾಗಿ ಮಾರ್ಗದರ್ಶಿಯಾಗಿ ಸದಾ ಜೊತೆಗಿದ್ದೇನೆ. ಪ್ರಾಮಾಣಿಕವಾದ ಸ್ನೇಹಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಮಿತ್ರನಿಗಾಗಿ ನಾನು ಎಂತಹ ಕೆಲಸವನ್ನಾದರೂ ಮಾಡುತ್ತೇನೆ. ನೀನು ಕೂಡ ನಿನ್ನ ಸ್ನೇಹಿತರ ಜೊತೆ ನಿಷ್ಠೆಯಿಂದ ಇರು. ಮೋಸದ ಸ್ನೇಹವು ಬೆನ್ನಿಗೆ ಹಾಕುವ ಚೂರಿ ಇದ್ದಂತೆ. ಅಂತರಾಳದ ಪ್ರೀತಿಯಿಂದ ಕೂಡಿದ ಸ್ನೇಹವು ಬದುಕನ್ನು ಸುಂದರವಾಗಿಸುತ್ತದೆ. ಭಕ್ತಿಯ ನಿಜವಾದ ಅರ್ಥ. ಭಕ್ತಿ ಅಂದರೆ ಕೇವಲ ಹೂವು ಹಣ್ಣುಗಳನ್ನು ಅರ್ಪಿಸುವುದಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ. ನನಗೆ ನೀನು ಕೊಡುವ ವಸ್ತು ಮುಖ್ಯವಲ್ಲ, ನೀನು ಕೊಡುವ ಭಾವನೆ ಮುಖ್ಯ. ಪ್ರೀತಿಯಿಂದ ಒಂದು ಎಲೆ ಕೊಟ್ಟರೂ ನಾನು ಸ್ವೀಕರಿಸುತ್ತೇನೆ, ಆದರೆ ಅಹಂಕಾರದಿಂದ ಬಂಗಾರವನ್ನೇ ಕೊಟ್ಟರೂ ನಾನು ಕಣ್ಣೆತ್ತಿ ನೋಡುವುದಿಲ್ಲ. ನಿನ್ನ ಹೃದಯದ ಭಕ್ತಿಯೇ ನನಗಿಷ್ಟ. ಶರಣಾಗತಿಯೇ ಭಕ್ತಿಯ ಪರಮಾವಧಿ. ನನ್ನನ್ನು ಪೂರ್ತಿಯಾಗಿ ನಂಬು. ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ ಎಂದು ನಾನು ಮಾತು ಕೊಟ್ಟಿದ್ದೇನೆ. ಎಲ್ಲವನ್ನೂ ನನಗೆ ಒಪ್ಪಿಸಿ ನೀನು ನಿಶ್ಚಿಂತೆಯಿಂದ ಇರು. ಭಕ್ತಿ ಎಂದರೆ ಭಯವಲ್ಲ, ಅದು ಪ್ರೀತಿ. ದೇವರಿಗೆ ಹೆದರಬೇಡ, ದೇವರನ್ನು ಪ್ರೀತಿಸು. ಪ್ರೀತಿ ಇದ್ದೆಡೆ ಭಯಕ್ಕೆ ಜಾಗವಿಲ್ಲ. ನಿಜವಾದ ಭಕ್ತನು ಎಲ್ಲಾ ಜೀವಿಗಳನ್ನು ಸಮಾನವಾಗಿ ನೋಡುತ್ತಾನೆ. ಪ್ರಾಣಿ, ಪಕ್ಷಿ ಮತ್ತು ಪರಿಸರವನ್ನು ಗೌರವಿಸುವುದೇ ನನ್ನ ಪೂಜೆ. ನೀನು ಮನುಷ್ಯರನ್ನು ದ್ವೇಷಿಸುತ್ತಾ ನನ್ನನ್ನು ಪೂಜಿಸಿದರೆ ಅದು ವ್ಯರ್ಥ. ಕರುಣೆ ಮತ್ತು ದಯೆಯೇ ಭಕ್ತಿಯ ಹೂವುಗಳು. ಆ ಹೂವುಗಳಿಂದ ನನ್ನನ್ನು ಪೂಜಿಸು. ನಾನು ಸದಾ ನಿನ್ನ ಕಣ್ಣೆದುರೇ ಇರುತ್ತೇನೆ. ಮರಣವು ಅಂತ್ಯವಲ್ಲ, ಅದು ಹೊಸ ಆರಂಭ. ಅರ್ಜುನ, ಸಾವು ಎಂಬುದು ದೇಹಕ್ಕೆ ಮಾತ್ರ, ಆತ್ಮಕ್ಕಲ್ಲ. ಬಟ್ಟೆ ಹಳೆಯದಾದಾಗ ಹೊಸ ಬಟ್ಟೆ ಧರಿಸುವಂತೆ ಆತ್ಮವು ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸೇರುತ್ತದೆ. ಸಾವಿಗೆ ಹೆದರಬೇಡ, ಯಾಕಂದ್ರೆ ಅದು ಅನಿವಾರ್ಯ ಮತ್ತು ಶಾಶ್ವತವಲ್ಲ. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಮತ್ತೆ ಹುಟ್ಟಲೇಬೇಕು. ಇದು ಸೃಷ್ಟಿಯ ನಿಯಮ. ಆತ್ಮಕ್ಕೆ ಸಾವಿಲ್ಲ. ಅದನ್ನು ಶಸ್ತ್ರಗಳು ಕತ್ತರಿಸಲಾರವು, ಬೆಂಕಿ ಸುಡಲಾರವು. ನೀನು ಯಾರು ಎಂಬುದನ್ನು ಅರಿತರೆ ಸಾವಿನ ಭಯ ಹೋಗುತ್ತದೆ. ನೀನು ಕೇವಲ ಮಾಂಸದ ಮುದ್ದೆಯಲ್ಲ, ನೀನು ಅಮುರವಾದ ಆತ್ಮ. ಈ ದೇಹ ಒಂದು ಬಾಡಿಗೆ ಮನೆ ಇದ್ದಂತೆ. ನಿನ್ನ ಕರ್ತವ್ಯ ಮುಗಿದ ಮೇಲೆ ಅದನ್ನು ಖಾಲಿ ಮಾಡಲೇಬೇಕು. ಅರಿವಿನೊಂದಿಗೆ ಸಾವನ್ನು ಸ್ವಾಗತಿಸು. ಜೀವನ ಒಂದು ಪ್ರವಾಸ, ಸಾವು ಅದರ ಒಂದು ತಂಗುದಾಣವಷ್ಟೇ. ಈ ಜಗತ್ತಿಗೆ ಬರುವಾಗ ಏನನ್ನೂ ತರಲಿಲ್ಲ, ಹೋಗುವಾಗ ಏನನ್ನೂ ಕೊಂಡೊಯ್ಯುವುದಿಲ್ಲ. ನೀನು ಕೊಂಡೊಯ್ಯುವುದು ಕೇವಲ ನಿನ್ನ ಪುಣ್ಯ ಮತ್ತು ಪಾಪದ ಫಲಗಳನ್ನು ಮಾತ್ರ. ಆದ್ದರಿಂದ ಬದುಕಿರುವಾಗಲೇ ಒಳ್ಳೆಯ ಕೆಲಸಗಳನ್ನು ಮಾಡು. ಸುಂದರವಾದ ಸಾವಿಗಾಗಿ ಸುಂದರವಾಗಿ ಬದುಕು. ಧರ್ಮದ ಹಾದಿಯೇ ನನ್ನ ಹಾದಿ. ಯಾವಾಗ ಅಧರ್ಮವು ಹೆಚ್ಚಾಗುತ್ತದೆಯೋ ಆಗ ನಾನು ಅವತರಿಸುತ್ತೇನೆ. ಧರ್ಮವನ್ನು ರಕ್ಷಿಸುವುದು ನನ್ನ ಗುರಿ. ಅದನ್ನು ಅನುಸರಿಸುವುದು ನಿನ್ನ ಜವಾಬ್ದಾರಿ. ಧರ್ಮ ಎಂದರೆ ಕೇವಲ ಸಂಪ್ರದಾಯವಲ್ಲ, ಅದು ಸರಿಯಾದ ಹಾದಿ. ಅನ್ಯಾಯದ ವಿರುದ್ಧ ಹೋರಾಡುವುದೇ ಧರ್ಮ. ಎಷ್ಟೇ ಕಷ್ಟ ಬಂದರೂ ಸತ್ಯದ ದಾರಿಯನ್ನು ಬಿಡಬೇಡ. ಧರ್ಮವು ರಕ್ಷಿಸಿದವರನ್ನು ಮಾತ್ರ ರಕ್ಷಿಸುತ್ತದೆ. ನೀನು ಧರ್ಮದ ಪರವಾಗಿ ನಿಂತರೆ ನಾನು ನಿನ್ನ ಪರವಾಗಿ ನಿಂತೇನೆ. ಸೋಲು ಗೆಲುವಿನ ಬಗ್ಗೆ ಚಿಂತೆ ಮಾಡಬೇಡ. ನಿನ್ನ ದಾರಿ ಸರಿಯಾಗಿದೆಯೇ ಎಂದು ಮಾತ್ರ ನೋಡು. ಕೌರವರ ಸೈನ್ಯ ದೊಡ್ಡದಿದ್ದರೂ ಪಾಂಡವರ ಕಡೆಗೆ ಧರ್ಮವಿದ್ದ ಕಾರಣ ಅವರು ಗೆದ್ದರು. ಸಂಖ್ಯಾಬಲಕ್ಕಿಂತ ಸತ್ಯದ ಬಲ ದೊಡ್ಡದು. ಕೊನೆಯದಾಗಿ ಪಾರ್ಥ, ಎಲ್ಲವನ್ನೂ ಮರೆತು ನನ್ನನ್ನು ಶರಣು ಹೋಗು. ನಾನು ನಿನ್ನ ಬದುಕಿನ ಎಲ್ಲಾ ಹೊರೆಗಳನ್ನು ಹೊರುತ್ತೇನೆ. ನೀನು ಕೇವಲ ನಿಮಿತ್ತ ಮಾತ್ರವಾಗು. ನಾನು ಹೇಳಿದಂತೆ ಬದುಕು. ಅದು ನಿನ್ನನ್ನು ಪರಮಶಾಂತಿಗೆ ಕರೆದೊಯ್ಯುತ್ತದೆ. ನಿನ್ನ ಅಂತರಾತ್ಮದ ಧನಿಯಾಗಿ ನಾನು ಸದಾ ಇರುತ್ತೇನೆ. ನನ್ನನ್ನು ನಂಬು. ನಾನೇ ಸತ್ಯ, ನಾನೇ ಅನಂತ. ನೋಡಿದಿರಲ್ಲವೇ, ಈ 15 ಸೂತ್ರಗಳು ಕೇವಲ ಮಾತುಗಳಲ್ಲ, ಇವು ನಮ್ಮ ಬದುಕಿನ ದಾರಿಗಳು. ಕೃಷ್ಣನಂತೆ ನಾವು ಬೆಟ್ಟವನ್ನು ಎತ್ತಲಾರೆವು, ಕಾಳಿಯ ಮರ್ದನ ಮಾಡಲಾರೆವು. ಆದರೆ ಅವನು ಕಲಿಸಿದ ತಾಳ್ಮೆ, ಪ್ರೀತಿ, ಕರ್ತವ್ಯ ಮತ್ತು ನಿರಹಂಕಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಖಂಡಿತ ಸಾಧ್ಯವಿದೆ. ಕೃಷ್ಣನ ಭಕ್ತರಾಗುವುದು ಎಂದರೆ ಕೇವಲ ಜೈಕಾರ ಹಾಕುವುದಲ್ಲ, ಕೃಷ್ಣನ ತತ್ವಗಳನ್ನು ಜೀವನದ ಪ್ರತಿ ನಡೆಯಲ್ಲೂ ಪಾಲಿಸುವುದು. ನೆನಪಿಡಿ, ಕೃಷ್ಣ ನಮ್ಮ ಹೊರಗಿಲ್ಲ, ನಮ್ಮ ಅಂತರಾತ್ಮದಲ್ಲಿದ್ದಾನೆ. ನಾವು ಯಾವಾಗ ಧರ್ಮದ ಹಾದಿಯಲ್ಲಿ ನಡೆಯುತ್ತೇವೋ ಆಗ ನಮ್ಮ ರಥದ ಸಾರಥಿಯಾಗಿ ಅವನೇ ಇರುತ್ತಾನೆ. ಈ 15 ಜೀವನ ಪಾಠಗಳಲ್ಲಿ ನಿಮಗೆ ಅತಿ ಹೆಚ್ಚು ಇಷ್ಟವಾದ ಅಥವಾ ನಿಮ್ಮ ಬದುಕಿಗೆ ಹತ್ತಿರವಾದ ಅಂಶ ಯಾವುದು ಎಂಬುದನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾತುಗಳು ನಿಮ್ಮ ಸ್ನೇಹಿತರಿಗೂ ತಲುಪಲಿ, ಅವರಿಗೂ ದಾರಿದೀಪವಾಗಲಿ. ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಜೀವನದ ಸತ್ಯಗಳನ್ನು ತಿಳಿಯಲು ನಮ್ಮ ಮೋಟಿವೇಶನಲ್ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೃಷ್ಣನ ಕೃಪೆ ನಿಮ್ಮ ಮೇಲಿರಲಿ. ಧನ್ಯವಾದಗಳು.